ಶಾಮನೂರ್ ಶಿವಶಂಕರಪ್ಪ ಅವ್ರ ಬಗ್ಗೆ ಹೇಳೋರಂತೆ. ಅದಕ್ಕಿಂತ ಮುಂಚಿತವಾಗ್ಲು ಅಂತ ಬಂದ್ರೆ ಇಡೀ ಒಟ್ಟಾರೆ ದಾವಣಗೆರೆಯಲ್ಲಿ ನೀವು ನೋಡಿದ ಬೆಸ್ಟ್ ರಾಜಕಾರಣಿ ಯಾರು? ಮುಂಚಿನಿಂದನೂ ರಾಜಕಾರಣಿ ಶಿವಶಂಕರಪ್ಪರಯ್ಯ. ಎಚ್ ಪಟೇಲ್ ಅವ್ರಿಗಿಂತಲೂ. ಹೌದು, ಅವ್ರು ಒಂದು ಸಮಾನಾಂತರ ವಯಸ್ಸಿನರು. ಹಂಗಾಗಿ ಅವ್ರಿಗೂ ಇವರು ಸಲಹೆಗಳು ಕೊಡ್ತಾ ಇದ್ರು. ನೀವು ನೋಡಿದ ಬೆಸ್ಟ್ ಸಿಎಂ ಯಾರು? ಅಲ್ಲ, ಎಲ್ಲಾರು ಕೆಲಸಗಳು ಅವ್ರವ್ರ ಇದ್ರ ತಕ್ಕಂಗೆ ಮಾಡಿದ್ದಾರೆ. ಮತ್ತೆ ಈಗಿರೋರು ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಅವರು 2013 ತರ ಇಲ್ವಾ, ಬದಲಾಗಿದಾರ ಈಗ? ಅಲ್ಲ, ಅನ್ನಿಸ್ತದೆ. ಮತ್ತೆ ವಯಸ್ಸಾದ್ಮೇಲೆ ಕೆಲವು ಅರಳು ಮರಳು ಇರ್ತವೆ. ಹಂಗಾಗಿ ಸ್ವಲ್ಪ ಬೇರೆ ಅನಿಸ್ತಾ ಐತಿ. ಎಸ್ ಸರ್, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ಹೇಗಿದೆ ಟ್ರೆಂಡ್? ಅಲ್ಲ, ಈ ಸರಿ ಬೈ ಎಲೆಕ್ಷನ್ ನಲ್ಲಿ ಗೆಲ್ತ ಸಮರ್ಥ. ವೋಟ್ಗಳು ಸ್ವಲ್ಪ ಡಿವೈಡ್ ಆಕವೆ. ಅದ ಬಿಟ್ರೆ ಯಾರು ಸಾದಿಕ್ ಪೈಲ್ವಾನ್ ವಿಚಾರಕ್ಕ? ಅಲ್ಲ, ಯಾವ್ದಾದ್ರು ಕ್ಯಾಂಡಿಡೇಟ್ಗಳು ಬಹಳ ಇರೋದ್ರಿಂದ ಒಂದ್ ಸ್ವಲ್ಪ ವೋಟ್ ಡಿವೈಡ್ ಆಕವ. ಇನ್ನ ಸ್ವಲ್ಪ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತದೆ. ಸಮರ್ಥ ವಿಧಾನಸೌಧಕ್ಕೆ ಬರೋದು ಫಿಕ್ಸ್? ಹೌದು. ಓಕೆ, ನೀವು ಹಿರಿಯರಾಗಿ ಸಮರ್ಥಿಗೆ ಏನ್ ಕಿವಿಗೆ ಮಾತು ಹೇಳ್ತೀರಾ? ಅಲ್ಲ, ಅವ್ರು ಇನ್ನು ಮುಂದೆ ಬಹಳ ಮಾಡೋ ಇದಿದೆ. ಇನ್ನು ಯುವಕರನ್ನ ಮುಂದೆ ತರಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ಬೇಕು ಅವರು. ದೇಶದ ಬೆನ್ನೆಲುಬೆ ಯುವಶಕ್ತಿ, ಆ ಯುವಶಕ್ತಿನ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಬೆಳೆಸ್ಬೇಕು ಅವರು. ಅವ ಮತ್ತೆ ನಮ್ ದಾವಣಗೆರೆ ದಕ್ಷಿಣ ಪೂರ್ತ ಕಾಂಗ್ರೆಸ್ ನಲ್ಲೇ ಇರ್ತದೆ. ಹೌದು. ಯಾಕೆ ಅಂದ್ರೆ ಈ ಬಾರಿ ಗೆದ್ದು ಆ ರೀತಿ ಕೆಲಸನ ಅವ್ರು ಮಾಡಿದ್ರೆ ಕಂಪ್ಲೀಟ್ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ಗೆ ಇರುತ್ತೆ. ಹೌದು, ಕಾಂಗ್ರೆಸ್ ಯಾವಾಗ್ಲೂ ಇರ್ತದೆ. ಹೇಗೆ ಅನಿಸ್ತಾ ಇದೆ ಸರ್ ಕರ್ನಾಟಕದ ರಾಜಕೀಯ? ಕರ್ನಾಟಕ ರಾಜಕೀಯ ನಮ್ಮ ರಾಜ್ಯಕ್ಕೂ ಕೇಂದ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ರಾಜ್ಯದಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲಿ ನಮ್ಮ ದಕ್ಷಿಣದ್ದು ಹೇಳ್ಬೇಕಂತಂದ್ರೆ, ಈಗ ಹಳೆ ತಲೆ ಅಂತಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಮೊದ್ಲಿಂದಲೇ ಎಲ್ಲರಿಗೂ ನಮಗೆ ಎಲ್ಲಾ ಕೋಮಿನವ್ರನ್ನು ಒಟ್ಟುಗೂಡಿಸಿ ಒಂದೇ ತರ ಕಾಣುವಂತ ಹಿರಿಜೀವ ಅದು. ಹಂಗಾಗಿ ಎಲ್ಲರ ಮನಸ್ಸು ಅವ್ರ ಬಗ್ಗೆ ಎರಡು ಮಾತಿಲ್ಲ. ಅಭಿವೃದ್ಧಿ ಬಗ್ಗೆ ಆದ್ರೂ ಯಾವುದೇ ಕೆಲ್ಸಕ್ಕೆ ಹೋಗ್ಲಿ, ಎಸ್ಪೆಷಲಿ ನಮ್ಮ ಈ ಬೆಳನೂರ್ಗ ಉದಾಹರಣೆ ತಗೊಂಡ್ರೆ ಏನೇ ಕೆಲಸ ಇದ್ರೂ ನಮಗೆ ಕಟ್ಟಿಟ್ಟು ಬುತ್ತಿ ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಏನು ಯುವಶಕ್ತಿ ಹುಡುಗರು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಎನ್ಕರೇಜ್ ಮಾಡ್ತೇವೆ. ಶಾಮನೂರ್ ಅಜ್ಜ ಅವರು ಅಂದ್ರೆ ನಾವು ಬರೋ ದಾರಿ ಎಲ್ಲ ನೋಡಿದ್ವಿ, ಸಿಸಿ ರಸ್ತೆಗಳಾಗಿದೆ, ಚಲನ್ ತುಂಬಾ ನೀರುಗಳಿದೆ. ಇನ್ನೇನ್ ಅಭಿವೃದ್ಧಿ ಆಗ್ಬೇಕು? ನಮ್ಮೂರಿಗಂತೂ ಬಹಳ ಅಭಿವೃದ್ಧಿ ಆಗಿದೆ. ಬೆಳವಣಿಗೆ ಮಾತ್ರ ಹೌದು, ನಮ್ದು ಇದೇ ಊರೇ. ಅಭಿವೃದ್ಧಿ ಮಾತ್ರ ಈ ದಕ್ಷಿಣ ಅಜ್ಜರ ಕಾಲದಿಂದಲೂ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅದ್ರ ಎರಡು ಮಾತಿಲ್ಲ. ಹೌದು. ಸಮರ್ಥ ಗೆದ್ದು ಬಂದ ಮೇಲೆ ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಗೆದ್ದು ಬಂದ ಮೇಲೆ ಬಹಳ ಮಾಡೋದಿದೆ. ಇನ್ನೊಂದು ಇವರಲ್ಲಿ ಬೇಕಾಗಿರೋದು ಸಾರ್ವಜನಿಕ ಸೌಲಭ್ಯ ಅಂತಂದ್ರೆ ಸಾರಿಗೆ ಸೌಲಭ್ಯ ಒಂದು ಊರವರದು ತಪ್ಪಿದೆ. ಅದನ್ನ ಆಟೋದರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಇದ್ದೂರವ ಆಟ. ನಾನು ಅದೇ ಕೇಳ್ಬೇಕು ಅನ್ಕೊಂಡೆ. ಸಣ್ಣ ರೋಡ್ ಅಲ್ಲ, ಬಸ್ ಬರಲ್ಲ. ಈಗ ಎಲ್ಲ ಅಭಿವೃದ್ಧಿ ಆಗಿದೆ. ಅದು ಮೇನ್ ಅಭಿವೃದ್ಧಿ ಏನಪ್ಪಾ ಅಂದ್ರೆ ನಮಗೆ ಸಾರಿಗೆ ವ್ಯವಸ್ಥೆ ಬೇಕಾಗೈತಿ. ಇನ್ನೇನ್ ಆಗ್ಬೇಕು ಸರ್ ಹಂಗಾರೆ? ಸರ್ ಏನು ಈಗ ಅಭಿವೃದ್ಧಿ ಅಂತದ್ದು ಇದು ಆಗಿಲ್ಲ ಅದು ಆಗಿಲ್ಲ ಅಂತ ಮಾಡೋದು ಎಲ್ಲ ಬಹಳ ಇರುತ್ತೆ ಸರ್. ಸರ್ ಅಭಿವೃದ್ಧಿ ನಿರಂತರ ಪ್ರಕ್ರಿಯೆ. ಹೌದು. ಅದೇ ಬಸ್ಸಿಂದ ಒಂದು ಹಳ್ಳಿಗಳಿಗೆ ಬಸ್ಸಿಂದ ಒಂದು ಪ್ರಾಬ್ಲಮ್ ಐತೆ ಸರ್. ಬಸ್ಸಿಂದ ಯಾಕೆ ಪ್ರಾಬ್ಲಮ್ ಅಂತಂದ್ರೆ ಆಟೋದಿಂದ. ಆಟೋ ಬಸ್ ಬಿಟ್ರೆ ನಮಗೆ ಆಟೋಗೆ ಸೀಟ್ ಆಗಲ್ಲ ಅಂತ ಅವ್ರು ಜಗಳ ಮಾಡ್ತಾರೆ. ಕೆಲವ್ರು ಕುತ್ಕೊಂಡು ನೋಡಂತ ಹೇಳಪ್ಪ ಮಾಡಂತ ಹೇಳಪ್ಪ ಅಂತ ಮತ್ತೆ ಆಟೋ ಮಾಡೋದು ತಪ್ಪಲ್ಲ ಬಿಡಿ. ಹೌದು, ಅವರು ಹೊಟ್ಟೆ ಪಾಡು ಸರ್. ಮತ್ತೆ ಪಾಪ ಮಾಡ್ತಾ ಇದಾರೆ. ಬಸ್ಸಿಂದ ಅಂದ್ಬಿಟ್ಟು ಎಲ್ಲ ಅಭಿವೃದ್ಧಿ ಆಗಿದೆ ಸರ್. ಸಿಸಿ ರೋಡ್ ಪ್ರತಿ ಒಂದ್ ಕಡೆ ನೀವು ಎಲ್ಲರ ಹೋಗ್ಲಿ, ಹೊಲದ ರೋಡಿಗೆ ಹೋಗೋ ಸಿಸಿ ರೋಡ್, ಊರ್ ಒಳಗಡೆ ಸಿಸಿ ರೋಡ್, ಎಲ್ಲಿ ಹೋದ್ರು ಸಿಸಿ ರೋಡ್. ಏನಿಲ್ಲ, ಅದ್ರ ಬಗ್ಗೆ ಏನಿಲ್ಲ. ನಮ್ಮ ಶಾಮನೂರು ಶಿವಶಂಕರಪ್ಪ ಮಾಡಿರೋ ಕೆಲಸ ಕಾರ್ಯಗಳನ್ನ ಮನದಲ್ಲಿ ಇಟ್ಕೊಂಡು ಜನಗಳು ತುಂಬಾ ಅಭಿಮಾನ ಇಟ್ಟು ಸಮರ್ಥ ಅವ್ರಿಗೆ ಗೆಲ್ಸ್ಕೊಡ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.